ಈ ರೀತಿ ಹಲಸನ್ನು ನೆಟ್ಟವನಿಗೆ ನಾನು ಹೇಳ್ತೀನಿ, ಹಲಸಿನ ಅಂಟು ತಂದಿತು ನಮ್ಮ ನಿಮಗೆಲ್ಲ ನಂಟು, ಕಡಿದಾಗ ಕಿರಿಕಿರಿ ಉಂಟು ಆದರೂ ಬಾಯಲ್ಲಿ ಹಾಕಿ ತಿಂದರೆ ಸಿಹಿ ಉಂಟು, ಬೆಳೆದವನ ಮನೆಯಲ್ಲಿ ಬಂಗಾರದ ಗಂಟು ತಿಳಿದುಕೋ ಮಾನವ ಇದರ ಗುಟ್ಟು. ಹಲಸು ಪ್ರಕೃತಿಯ ಸೊಗಸು, ರೈತರ ಹೊಂಗನಸು, ಗಮಗಮಿಸುವ ನಮ್ಮೆಲ್ಲರ ತಿನಿಸು. ನನ್ನ ಹೆಸರು ರವಿಕುಮಾರ್ ಅಂತ, ತೂಬ್ಗೆವರಳ್ಳಿ ಮೆಲವಟೆ ಗ್ರಾಮದನು. ನಾನೊಬ್ಬ ಸಾಮಾನ್ಯ ರೈತ. ನಮ್ಮ ತಂದೆ ತಾಯಿಗೆ ನಾವು 3 ಜನ ಗಂಡು ಮಕ್ಕಳು, 1 ಹೆಣ್ಮಕ್ಳಿದ್ವಿ. ಆ 3 ಜನ ಗಂಡು ಮಕ್ಕಳಲ್ಲಿ ನಾನು 3ನೇವ, ಮೊದಲನೇವ 2ನೇವ ಕೂಡ ಡಿಗ್ರಿ ಸ್ಟೂಡೆಂಟ್ಸು. ನಮ್ಮ ಅಣ್ಣ ಡಿಗ್ರಿ ಮಾಡ್ಕೊಂಡು ಅವನು ಪಂಚಾಯತಿ ಪಿ ಡಿ ಆಗಿ ಕೆಲಸಕ್ಕೆ ಹೋದ, 2ನೇ ಅಣ್ಣ ಬಿಸ್ನೆಸ್ಗೆ ಹೋದ. ಬಟ್ ನಾನು 74ರಲ್ಲಿ ಸ್ವಲ್ಪ ಓದ್ನಲ್ಲಿ ಹಿಂದಿದ್ದೆ, ಯಾದರೂ ಕೂಡ SLC ಪಾಸ್ ಮಾಡಿದೆ. SLC ಪಾಸ್ ಮಾಡಿದ ತಕ್ಷಣ ಏನು ಮಾಡಿ, ನಮ್ಮ ತಂದೆ ಇವನು ಓದೋದ್ರಲ್ಲಿ ಸ್ವಲ್ಪ ಹಿಂದುಳಿದಾನೆ, ವ್ಯವಸಾಯದಲ್ಲಿ ಮುಂದುವರಿಸ್ಬೇಕು ಅಂತೇಳ್ಬಿಟ್ಟು ನನ್ನನ್ನು 75ರಲ್ಲಿ ವ್ಯವಸಾಯಕ್ಕೆ ದುಡಿಸ್ಕೊಂಡ್ರು. ವ್ಯವಸಾಯಕ್ಕೆ ದುಡಿಸ್ಕೊಂಡಾಗ ಆವಾಗ ನಮ್ಮ ತಾಯಿ ಹುಟ್ಟಿದ್ರು ಶಿಡ್ಲಘಟ್ಟ ತಾಲೂಕು ಮೇಲೂರು. ಆ ಕಡೆ ಸಿರಿಕಲ್ಚರ್ ಜಾಸ್ತಿ ಇರೋದ್ರಿಂದ ನಮ್ಮ ಅಜ್ಜಿನ ಒಂದು ಒಲವು ತೊಗೊಂಡು ನಾನು 3 ಎಕರೆ ರೇಷ್ಮೆ ಮಾಡಿದೆ. ಆಗ ಬಾವಿ ಇತ್ತು, ಬಾವಿಲಿ ನೀರಿತ್ತು. ಆಮೇಲೆ ನಮ್ಮ ತಂದೆ ಹಕ್ಕ ಊರು ವೆಂಕಟೀರ್ಕೋಟೆ ಅಂತ ಹೇಳ್ಬಿಟ್ಟು ಬಿಜವಾರದ ಹತ್ರ, ಅದು ದ್ರಾಕ್ಷಿಗೆ ಫೇಮಸ್ಸು. ಅಲ್ಲಿಂದ ದ್ರಾಕ್ಷಿ ತೊಗೊಂಬಂದು 1.5 ಎಕರೆ ದ್ರಾಕ್ಷಿ ಮಾಡಿದೆ. ಆಮೇಲೆ 10 ವರ್ಷ ದ್ರಾಕ್ಷಿ ಬೆಳೆದೆ ಚೆನ್ನಾಗಿ. 12-13 ವರ್ಷ ಸಿರಿಕಲ್ಚರ್ ಮಾಡಿದೆ. ಒಳ್ಳೆ ಹ್ಯಾಪಿಯಾಗಿ ಸಂತೋಷವಾಗಿ ಒಳ್ಳೆ ಕುಟುಂಬ ಇತ್ತು ನಮ್ಮದು. ನಮ್ಮ ಅಣ್ಣದಿರೆಲ್ಲ ಇದಕ್ಕೆಲ್ಲ ಸಾಥ್ ಕೊಡ್ತಿದ್ರು. ಒಳ್ಳೆ ಒಂದು ಕುಟುಂಬದಲ್ಲಿ ನಾವೆಲ್ಲ ಒಂದೇ ಒಗ್ಗೂಟವಾಗಿ ಮುಂದಕ್ಕೆ ಬಂದು ಆಮೇಲೆ ನಮ್ಮ ತಂದೆ ತಾಯಿಗೆ ವಯಸ್ಸಾಯಿತು. ವಯಸ್ಸಾದ್ಮೇಲೆ ಎಲ್ಲರಿಗೂ ಮದುವೆ ಆದಮೇಲೆ ಬ್ಯಾಚುಲರ್ ಆಗಿದ್ದವ್ರು ನಾವೆಲ್ಲ ಡಿವೈಡ್ ಮಾಡ್ಕೊಂಡ್ವಿ. ಡಿವೈಡ್ ಮಾಡ್ಕೊಂಡಾಗ ನನಗೆ ಬಂದಿದ್ದು 3.5 ಎಕರೆ ಜಮೀನು. 3.5 ಎಕರೆ ಜಮೀನು ತೊಗೊಂಡ ತಕ್ಷಣ ಆಗಪ್ಪ ಪರಿಸರ ವಿಕೋಪ ಆಗಿ ಬಾವಿ ಡ್ರೈ ಆಯಿತು, ಬಾವಿಲಿರ್ತಕ್ಕಂಥ ಬೋರ್ ಡ್ರೈ ಆಯಿತು. ಹಾಗೆ ನಾನು ಬಂದಿರ್ತಕ್ಕಂಥ ಭೂಮಿ ಒಣಭೂಮಿ, ನಾನು ವ್ಯವಸಾಯದಲ್ಲಿ ಚಿಂತಾಕ್ರಾಂತನಾಗಿ ಕೂತಿದ್ದೆ. ಏನು ಮಾಡೋದಪ್ಪ, ದ್ರಾಕ್ಷಿ ಎಲ್ಲ ಒಣಗೋಯ್ತು, ರೇಷ್ಮೆ ಹೋಯ್ತು, ಏನು ಮಾಡೋದು ಈಗ, ನಾನು ಜೀವನ ಮಾಡೋದು ತೋರಿಸ್ಕೊಳ್ಳೋದು ಅಂತ ಸುಮಾರು 8 ವರ್ಷ ನಾನು ನಲಗಿ ಅಂತಂದರೆ ಎಲ್ಲ ಬರೀ ರಾಗಿ ಮಾಡೋದು, ಸೋತ್ ಕೂತು. ಆಗ RBRC ಸ್ಕೀಮ್ ಅಂತ ಹೇಳ್ಬಿಟ್ಟು GKVKಯಿಂದ ಒಂದು ನಮ್ಮ ತೂಬ್ಗೆರೆ ಹೋಬಳಿಗೆ ಬಂತು. ಆಗ ಅವರು ಮಾಹಿತಿ ಕೊಡೋದಕ್ಕೆ ಬಂದರು. ಆ ಮಾಹಿತಿ ಕೊಡೋಕ್ಕೆ ಬಂದಾಗ ನಮ್ಮ ಹೊಲದಲ್ಲಿರ್ತಕ್ಕಂಥ ಒಂದು ಮರದಲ್ಲಿ ಹಣ್ಣು ಕೊಟ್ವಿ ನಾವು. ಹಣ್ಣನ್ನು ಟೇಸ್ಟ್ ನೋಡ್ಬಿಟ್ಟು ಇಷ್ಟು ಚೆನ್ನಾಗಿದೆಯಲ್ಲ ಹಣ್ಣು, ಇಲ್ಲಿ ಇಷ್ಟು ತೂಬ್ಗೆರೆ ಹೋಬಳಿ ಇಷ್ಟು ರೈತರ ಮನೇಲಿ ಒಂದೊಂದು ಕುಟುಂಬದಲ್ಲಿ 1 ಮರ, 5 ಮರ, 4 ಮರ ಇದೆ, ಇದನ್ನು ಮಾರ್ಕೆಟಿಂಗ್ ಯಾಕೆ ಮಾಡಬಾರ್ದು ಅಂತ ಅವರು ಚಿಂತನೆ ಮಾಡಿದ್ರು. ಆ ಚಿಂತನೆ ಮಾಡಿದಾಗ ನಮ್ಮ ರೈತರನ್ನೆಲ್ಲ ಒಗ್ಗೂಡಿಸಿ ಇಲ್ಲಿ ಹಲಸು ಬೆಳೆಗಾರರ ಸಂಘ ಒಂದು ಸಂಘಟನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಸಂಘಟನೆಗೆ ಕರೆದ್ರು. ಸುಮಾರು ಒಂದು 8ರಿಂದ 10, 15 ಸಭೆ ಸೇರಿಸಿದ್ರು. ಬರೀ ಸೇರಿದ್ದು 15 ಜನನೇ. ಆಗ ರೈತರು ಏನು ಮಾಡೋದಕ್ಕೂ ಹಿಂದೇಟು ಹೊಡೆದ್ರು. ಏನಪ್ಪ ಇವರು ಹೇಳ್ತಾರೆ, ಇವರು ಎಲ್ಲ ಮಾಡೋದು ಹೇಗೆ ಅಂತೇಳ್ಬಿಟ್ಟು. ಆಗ ನಾನೇನು ಮಾಡಿದೆ, ಸ್ವಲ್ಪ ಮನಸ್ಸು ಮಾಡಿ ಅದು ಹೇಗಾದರೂ ಮಾಡಿ ಇದು ಮಾರ್ಕೆಟಿಂಗಲ್ಲಿ ಚಾಲೆಂಜ್ ಮಾಡಬೇಕು ಅಂತೇಳ್ಬಿಟ್ಟು ನಾನು ಮುಂದುವರೆದಾಗ ಹಲಸು ಬೆಳೆಗಾರರ ಸಂಘದ ಕಾರ್ಯದರ್ಶಿಯನ್ನಾಗಿ ಕೆಲವೇ ರೈತರು, ಎಲ್ಲ 15 ಜನ ರೈತರು ಮತ್ತು ಕೆಲವು GKVK ವಿಜ್ಞಾನಿಗಳು, KVK ವಿಜ್ಞಾನಿಗಳು ಸೇರಿಕೊಂಡು, ಕೆಲವೇ ವಿಜ್ಞಾನಿಗಳು ಸೇರಿಕೊಂಡು ನನ್ನನ್ನು ಕಾರ್ಯದರ್ಶಿಯನ್ನಾಗಿ ಮಾಡಿದ್ರು. ಕಾಚಲ್ಲಿ ನರಸಿಂಹಯ್ಯ ಅಂತ ಹೇಳ್ಬಿಟ್ಟು ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಿದಾಗ ನಾನೇನು ಮಾಡಿದೆ, ಫಸ್ಟ್ನೇ ಸಾರಿನ ಹಾಪ್ಕಾಮ್ಸ್ಗೆ 3 ಟನ್ ಹಣ್ಣನ್ನು ನಮ್ಮ GKVK ನಾರಾಯಣಗೌಡರು ಕುಲಪತಿಗಳಂತರು ಹಾಪ್ಕಾಮ್ಸ್ ಡೈರೆಕ್ಟ್ ಸುಬ್ಬಣ್ಣವ್ರಿಗೆ ಪ್ಯಾಚಪ್ ಮಾಡಿ ಫಸ್ಟ್ನೇ ಸಾರಿ 3 ಲೋಡ್ ತೊಗೊಂಡಾಗ ₹6 ರೇಟ್ ಇತ್ತು. ₹6 ರೇಟ್ ಹಂಗೆ ನಮಗೆ ಹಣ ಕೊಟ್ಟರು. 2ನೇ ಲೋಡಲ್ಲಿ ₹6 ಹಂಗೆ ಹಣ ಕೊಟ್ಟರು. ಅದು ₹26,000 ನಮಗೆ ಉಟ್ವಳಿ ಆಯಿತು. ಉಟ್ವಳಿಲಿ ಆಮೇಲೆ ಏನು ಮಾಡಿದೆ, ಖರ್ಚು ವೆಚ್ಚ ಎಲ್ಲ ತೆಗೆದು ನಾವು ಸಂಘಕ್ಕೆ 1.5% ಕಮಿಷನ್ ಇಟ್ಕೊಂಡು ರೈತರ ಮನೆ ಬಾಗಿಲಿಗೆ ದುಡ್ಡು ತಲುಪಿಸ್ವಿ. ಆಗ ರೈತರು ಖುಷಿಯಾಗಿ ಮೊದಲನೇದಾಗಿ ಘಾಟಿಲಿ ಹಲಸು ಮೇಳ ಮಾಡಿದ್ವಿ. 2ನೇದಾಗಿ ಆರೋಳಿ KVKಯಲ್ಲಿ ಕೃಷಿ ಮೇಳ ಮಾಡಿದ್ವಿ. ಆಮೇಲೆ ಲಾಲ್ಬಾಗಲ್ಲಿ ಕೃಷಿ ಮೇಳ ಮಾಡಿದಾಗ ರೈತರು ಭಾಳ ಖುಷಿಯಾದರು. ಆಗ ವಿಜ್ಞಾನಿಗಳು ಕೂಡ ಎಚ್ಚೆತ್ಕೊಂಡು, ವಿಜ್ಞಾನಿಗಳು ಮತ್ತು ರೈತರು ನಾವು ಜೊತೆಗೂಡಿ ತೂಬ್ಗೆರೆ ಹೋಬಳಿಲಿ ಎಷ್ಟು ಹಳ್ಳಿ ಇದೆ, ಎಷ್ಟು ಹಳ್ಳೀಲಿ ಎಷ್ಟು ಮರ ಇದೆ, ಅದನ್ನ ಐಡೆಂಟಿಫೈ ಮಾಡಿ ಒಳ್ಳೆ ಮಾರ್ಕೆಟಿಂಗ್ ಮಾಡಬೇಕು ಅಂತ ಮುಂಚೂಣಿಗೆ ಹೆಜ್ಜೆ ಇಟ್ಟರು. ಆಗ ಏನಾಯಿತು, ಎಂಟೈರ್ ತೂಬ್ಗೆರೆ ಹೋಬಳಿಲಿ 74 ಹಳ್ಳಿ, 74 3,000 ಮರ ಐಡೆಂಟಿಫೈ ಮಾಡಿ ಮಾರ್ಕೆಟಿಂಗ್ ಚಾಲೆಂಜ್ ಮಾಡಿದ್ವಿ. ಈಗ ನೋಡಿ ನಮ್ಮದು ಹಾಗೆ 2009ರಲ್ಲಿ 9-10ರಲ್ಲಿ ಇದ್ದಿರ್ತಕ್ಕಂಥ ವಹಿವಾಟು ಬರೀ ₹4 ಲಕ್ಷ. ಈಗ 28 ಲಕ್ಷಕ್ಕೆ ಹೋಗಿದೆ. ನಮ್ಮ ತೂಬ್ಗೆರೆ ಹೋಬಳಿ ಹಲಸು ಬೆಳೆಗಾರರ ವಹಿವಾಟು 28 ಲಕ್ಷಕ್ಕೆ ಹೋಗಿದೆ ನೋಡಿ. ಈಗ ಮಂಗಳೂರಿಗೆ ನ್ಯಾಚುರಲ್ ಐಸ್ ಕ್ರೀಮ್ ಫ್ಯಾಕ್ಟ್ರಿ ಅಂತ ಹೇಳ್ಬಿಟ್ಟು ಭಾಳ ಒಂದು ಒಳ್ಳೆ ಫ್ಯಾಕ್ಟ್ರಿ ಅದು ಹಣ್ಣಲ್ಲೇ ಐಸ್ ಕ್ರೀಮ್ ಮಾಡ್ತಾರೆ ಅವರು, ಕಾಮತ್ ಅಂತೇಳ್ಬಿಟ್ಟು. ಅವರು ನಮ್ಮ ಹಣ್ಣನ್ನು ಒಪ್ಪಿ ಸುಮಾರು 4 ವರ್ಷದಿಂದ 50-80 ಟನ್ ಹಣ್ಣನ್ನು ನಮ್ಮ ತೂಬ್ಗೆರೆ ಹೋಬಳಿ ಹಣ್ಣನ್ನು ತರಿಸ್ಕೊಳ್ತಾ ಇದ್ದಾರೆ. ಬಟ್ ಭಾಳ ಒಂದು ಒಳ್ಳೆ ಫ್ಯಾಕ್ಟ್ರಿ ಅವರು. ನಾವು ಗಾಡ್ ಬ್ರದರ್ ಅಂತ ತಿಳ್ಕೊಂಡಿದ್ದೀವಿ. ನಮ್ಮ ರೈತರು ಅಂಥ ಒಂದು ಫ್ಯಾಕ್ಟ್ರಿಗಳು ಇನ್ನೊಂದು 5 ಆಗ್ಬಿಟ್ರೆ ಬೇರೆ ಒಂದು ಇದರಲ್ಲಿ ಪ್ರಾಡಕ್ಟ್ಸ್ ಮಾಡೋದ್ರಲ್ಲಿ ರೈತರಿಗೇನು ಕೊರತೆನೇ ಇರೋಲ್ಲ. ಅದು ಅಲ್ಲದಲೇ
KVK ಕೃಷಿ ವಿಜ್ಞಾನಿಗಳು ಇದೊಂದು ಸಂಘನೇ ಅಲ್ಲ, ಇನ್ನು ಬೇರೆ ಸಂಘಗಳನ್ನೆಲ್ಲ ಮಾಡಬೇಕಂತ 1 ವರ್ಷದಲ್ಲೇ ಸುಮಾರು 8-10 ಸಂಘಗಳನ್ನ ಹುಟ್ಟಾಕಿದ್ರು. ಮೀನು ಬೆಳೆಗಾರರ ಸಂಘ, ತರಕಾರಿ ಬೆಳೆಗಾರರ ಸಂಘ, ಹೂವು ಬೆಳೆಗಾರರ ಸಂಘ, ಈ ಥರ ಸುಮಾರು ಒಂದು 8-10 ಸಂಘಗಳನ್ನ ನೋಡಿ. ಸಂಘ ಮುಂಚೂಣಿಯಲ್ಲಿ ಈ ಥರ ಹಿಂಗೆ ನಡೀತಾ ಇದೆ. 8-10 ಸಂಘಗಳನ್ನ ಹುಟ್ಟಾಕಿದ್ರು. 8-10 ಸಂಘಗಳನ್ನ ಹುಟ್ಟಾಕಿದಾಗ ಮೀನಲ್ಲಿ ನಮ್ಗೆ ಏನು ಜಾತಿ ಏನಿದೆ ಅಂತ ಗೊತ್ತಿಲ್ಲ. ಆ ಮೀನಲ್ಲಿ ಎಷ್ಟು ಜಾತಿ ಇದೆ ಅಂತ ಕೂಡ ಅದರಲ್ಲೂ ಕೂಡ ಟ್ರೈನಿಂಗ್ ಕೊಟ್ಟರು. ಅದರಲ್ಲೂ ನಾವು ಮೀನು ಸಾಕಾಣಿಕೆ ಮಾಡುವಂಥ ರೈತರಿಗೆ ಹೊಂಡಗಳಲ್ಲಿ ಅದು ಕೂಡ ತರಬೇತಿ ಕೊಟ್ಟರು. ಅದಕ್ಕಿಂತ ಮುಖ್ಯ ಸಮಗ್ರ ಕೃಷಿ ಪದ್ಧತಿ ಅಂತ ಹೇಳಿ ಕೊಟ್ಟರು. ಸಮಗ್ರ ಕೃಷಿ ಪದ್ಧತಿ ಅಂತೇಳಿ ನಾವು ಒಂದೇ ಸರಿ ರಾಗಿನೇ ಬೆಳೆದ್ಬಿಡೋದು, ಒಂದೇ ಸರಿ ಜೋಳ ಬೆಳೆದ್ಬಿಡೋದು, ಒಂದೇ ಸರಿ ಟೊಮೊಟೊ ಬೆಳೆದ್ಬಿಡೋದು, ಈ ಥರ. ಹಾಗೆ ಅದಕ್ಕೆ ಸಮಗ್ರ ಕೃಷಿ ಪದ್ಧತಿ ಏನು ಅಂತಂದರೆ, ಒಂದು ಅರ್ಧ ಎಕರೆ ಟೊಮೊಟೊ ಬೆಳೆಯೋದು, ಒಂದು ಅರ್ಧ ಎಕರೆ ಜೋಳ ಬೆಳೆಯೋದು, ಒಂದು ಅರ್ಧ ಎಕರೆ ತೊಗರಿ ಬೆಳೆಯೋದು, ಇನ್ನೊಂದು ಎಕರೆ ರಾಗಿ ಬೆಳೆಯೋದು, ಈ ಥರ ಒಂದರಲ್ಲಿ ಫೇಲ್ ಆದರೂ ಒಂದರಲ್ಲಿ ಬರೋವಂಥ ಒಂದು ಮಾರ್ಗದರ್ಶನ ನಮ್ಮಂತ ತೋರಿಸ್ಕೊಟ್ರು. ಆಮೇಲೆ ಕುರಿಗಳನ್ನು ಕೊಟ್ಟರು. ಅವರ ಒಂದು ಸ್ಕೀಮಿಂದ ಒಂದೊಂದು ಕುಟುಂಬಕ್ಕೆ ಒಂದು ಹೆಣ್ಣು ಒಂದು ಗಂಡು ಕುರಿಗಳನ್ನ ಕೊಟ್ಟರು. ಈ ಕುರಿಗಳನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಂಡು 8-10 ಕುರಿಗಳನ್ನ ಮಾಡಿಕೊಂಡು ಈ ಒಂದು ಕುರಿ ಬೆಳೆಗಾರ ಸಂಘದಲ್ಲಿ ನಾನು ಅಧ್ಯಕ್ಷನಾಗಿ ಕೂಡ 2011ರಿಂದ ಕೆಲಸ ಮಾಡ್ತಾಯಿದ್ದೀನಿ. ಈಗ ನಮ್ಮ ಕುರಿ ಬೆಳೆಗಾರ ಸಂಘನೂ ಭಾಳ ಚೆನ್ನಾಗಿ ಸರ್ಕಾರದಿಂದ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು 5 ಲಕ್ಷ ಕೂಡ ನಮಗೆ ಸಹಾಯಧನವನ್ನು ಕೊಟ್ಟಿದ್ದಾರೆ. ಈಗಾಗಲೇ ನಮ್ಮದು 9 ಲಕ್ಷ ಆದಾಯ ಆಗಿದೆ. 5 ಲಕ್ಷಕ್ಕೆ ನಾವು 2% ರೈತರಿಗೆ ಬಡ್ಡಿ ಕೊಟ್ಟು 9 ಲಕ್ಷ ಆದಾಯ ನಾವು ಮಾಡಿದ್ದೀವಿ. ಈಗಾಗಲೇ 7.5 ಲಕ್ಷ ರೂಪಾಯಿ ನಮಗೆ ಸರ್ಕಾರದಿಂದ ಕೊಡ್ತಾ ಇದ್ದಾರೆ. ಅದಕ್ಕೆ ಸೈಟ್ ಕೂಡ ಒಂದು 3.5 ಲಕ್ಷ ರೂಪಾಯಿ ಖರೀದಿ ಮಾಡಿ ನಾವು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ದೀವಿ. ಇದಕ್ಕಿಂತ ಮುಖ್ಯವಾಗಿ ಏನು ಅಂದರೆ, ವರ್ಷಕ್ಕೆ ನಾನು ನೋಡ್ತಾ ಇದ್ದ ಕಣ್ಣಲ್ಲಿ ನಮ್ಮ ನೆಂಟೇರು ಪಂಚಾಯತಿಲಿ ಒಂದು 400ರಿಂದ 500 ಕುರಿ ಸಾಯ್ತಾಯಿದ್ವು. 500 ಕುರಿ ಸಾಯ್ತಿರೋವಾಗ ಎಚ್ಚೆತ್ಕೊಂಡು ಡಾಕ್ಟ್ರುಗಳನ್ನ ಮಾಡಿ ವರ್ಷಕ್ಕೆ 3 ಸಾರಿ ಟ್ರೀಟ್ಮೆಂಟ್ ಮಾಡಿಸ್ತೀವಿ. ಈ ವರ್ಷದಲ್ಲಿ ನಮಗೆ ಸತ್ತಿರೋ ಕುರಿ ಅಂದರೆ ಬರೀ 40ರಿಂದ 50 ಕುರಿ ಸತ್ತಿರೋದು. ಆ 40 ಕುರಿ 50 ಕುರಿ ಸತ್ತಿರೋದಕ್ಕೆ ರೈತರ ಮನೆ ಬಾಗಿಲಿಗೆ ನಮ್ಮ ಸಂಘದಿಂದ ಶೀಪ್ ಬೋರ್ಡ್ ಒಂದು ಇದನ್ನು ಇಟ್ಕೊಂಡು 5,000 ರೂಪಾಯಿ ಇನ್ಸೂರೆನ್ಸ್ನು ಕೂಡ ಸರ್ಕಾರ ಮಾಡಿದೆ. ಸರ್ಕಾರ ತಲುಪಿಸ್ತಾ ಇದ್ದೀವಿ, ನಾವು ಅದನ್ನು ಕೂಡ ತಲುಪಿಸ್ತಾ ಇದ್ದೀವಿ. ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಒಂದು ಭಾಳ ಉತ್ತಮವಾದ ಕೆಲಸ ಮಾಡ್ತಾಯಿದ್ದಾರೆ. ಏನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಅಂದರೆ, ಒಂದು ಸಂಘಗಳನ್ನ ಒಂದೊಂದು ಸಂಘಕ್ಕೆ 8 ಹೆಚ್ಚು ಜನ ಕೂಡ ಹಾಕಿ ಹಿಂದೆ ನಾವು ಮಾಡ್ತಿದ್ವಿ. ಏನು ನಾವು ಬದಲಾಳು ಅಂದರೆ ಆ ಸಂಘಗಳೆಲ್ಲ ಒಕ್ಕೂಟ ಸೇರಿಸಿ ಇವತ್ತು ನಿಮ್ಮದು ಹೊಲ ಕೊಯ್ಯೋದು, ಇವತ್ತು ನಮ್ಮದು ಹೊಲ ಕೊಯ್ಯೋದು, ಈ ಥರ ಮಾಡ್ಕೊಂಡು ಕೆಲವೆಲ್ಲ ಆಳುಗಳು ಕಡಿಮೆ ಆಗಿರೋದ್ರಿಂದ ಈ ಥರ ಕೂಡ ಒಂದು ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯಲ್ಲಿ ಮಾಡ್ಕೊಂಡು ಅದರಲ್ಲಿ ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಕೃಷಿ ಸಂಪರ್ಕ ಕೇಂದ್ರದಲ್ಲಿ ಆತ್ಮ ಯೋಜನೆಯಲ್ಲಿ ಅದರಲ್ಲೂ ಕೂಡ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲೂ ಕೂಡ ಪರಿಕರಗಳು ರೈತರಿಗೆ ಸಬ್ಸಿಡಿ ಬರೋದ್ರಿಂದ ಮತ್ತು ರೈತರಿಗೆ ಮಾಹಿತಿ ಆ ಕೃಷಿ ವಿಜ್ಞಾನಿಗಳು ಕೊಡೋದ್ರಿಂದ ಇದನ್ನು ನಾವು ರೈತರು ಹಿಂಗೆ ಮಾಡ್ಕೋಬೇಕು, ಹಿಂಗೆ ಮಾಡ್ಕೊಂಡು ಮುಂದುವರಿಬೇಕು ಅಂತ ತಿಳುವಳಿಕೆ ಕೊಡ್ತಾ ಅದರಲ್ಲೂ ಕೂಡ ನಾವು ಭಾಳ ಒಂದು ಮೆಳೆಕೋಟೆ ಒಂದು ಭಾಳ ಚೆನ್ನಾಗಿ ನಡೀತಾ ಇದೆ. ಮತ್ತು ನಾನು ರೈತರಿಗೆ ಕೊಡೋ ಸಲಹೆ ಏನು ಅಂತಂತಂದರೆ, ಈ ಥರ ಏನು 10 ಕೋಳಿ, ಒಂದು 10 ಕುರಿ, ಒಂದು 4 ಹಸು ಈ ಥರ ಒಣ ಬೇಸಾಯ ಇರೋರು ಮಾಡ್ಕೊಂಬಿಟ್ರೆ, ಒಂದು 10 ಹಲಸು, ಒಂದು 10 ಮಾವು ಮಾಡ್ಕೊಂಬಿಟ್ರೆ ಒಂದು ಆರಾಮಾಗಿ ಒಣ ಬೇಸಾಯದಲ್ಲಿ ಕೂಡ ನಾವು ಸಂಸಾರನ ಮಾಡ್ಬೋದು, ತೊಂದರೆ ಏನಿಲ್ಲ. ಈಗ ನೋಡಿ, ನಮಗಿರೋ 3.5 ಎಕರೆ ಜಮೀನಿನಲ್ಲಿ ಈಗ ಒಂದು ಉದಾಹರಣೆ ನಿಮಗೆ ಹೇಳ್ತೀನಿ. ವ್ಯವಸಾಯ ಹೆಸರಿಗೆ ಹೆಣ್ಮಕ್ಳು ಕೊಡಬಾರ್ದು ಅಂತ ಹೇಳ್ತಾರೆ. ವ್ಯವಸಾಯ ಹೆಸರಿಗೆ ಹೆಣ್ಮಕ್ಳು ಕೊಡೋ ನೋಡಿ, ನನ್ನ ಹೆಂಡತಿಗೆ ನಮ್ಮ ತಾಯಿ ಹೆಸರು ಇರ್ತಕ್ಕಂಥ 1.5 ಎಕರೆ ಜಮೀನನ್ನು ನೀನು ಅಪ್ಪ ಅಮ್ಮನ ಬಿಟ್ಟು ಬಂದಿದ್ಯಾ, ಅಣ್ಣ ತಮ್ಮನಿಗೆ ಬಿಟ್ಟು ಬಂದಿಯಾ, ನೀನು ನಾಳೆ ನೋಯ್ಬಾರ್ದು, ನನ್ನ ಮಗ ಹೆಂಗಿರ್ತಾನೋ ನಾನು ಹೆಂಗಿರ್ತಾನೋ ಗೊತ್ತಿಲ್ಲ, ಅದಕ್ಕೆ ನಿನಗೆ 1.5 ಎಕರೆ ತಗೋ ನೀನು ಜಮೀನು ಅಂತ ಅವ್ರಿಗೆ 1.5 ಎಕರೆ ಮಾಡಿಸಿದ್ದೀನಿ. ಮತ್ತು ಒಂದು ಎಮ್ಮೆ, ಒಂದು ಕೋಳಿ ಏನು ಸಾಕಾಣಿಕೆ ಮಾಡ್ತಾರೆ ಅವ್ರಿಗೆ ಬಿಟ್ಬಿಟ್ಟಿದ್ದೀನಿ. ಯಾಕೆ ಅವ್ರಿಗೆ ಬಿಟ್ಟಿದ್ದೀನಿ ಅಂದರೆ ಅವ್ರಿಗೆ ಖುಷಿ ಬರ್ತದೆ. ಅವ್ರಿಗೆ ನಮಗೆ ನಮ್ಮ ಗಂಡ ಇಷ್ಟು ಕೊಟ್ಟಿದ್ದೀನಲ್ಲ, ನಾನು ಇದ್ರಲ್ಲಿ ಸಂಪಾದನೆ ಮಾಡಬೇಕು, ನಾನು ಇದರಲ್ಲಿ ಇಂಪ್ರೂವ್ಮೆಂಟ್ ಮಾಡ್ಕೊಬೇಕು ಅನ್ನೋ ಒಂದು ಖುಷಿಯಿಂದ ಅವರು ಕೂಡ ಸಂತೋಷ ಕೆಲಸ ಮಾಡ್ತಾರೆ. ನಮ್ಮ ಮಗ ಈಗ 1 ವರ್ಷದಿಂದ ಮನೇಲಿದ್ದಾನೆ, ಆರ್ಟಿಕಲ್ಚರ್ ಟ್ರೈನಿಂಗ್ ಮಾಡ್ಕೊಂಡಿದ್ದಾನೆ, ಕೃಷಿ ಡಿಪ್ಲೊಮಾ ಮಾಡ್ಕೊಂಡಿದ್ದಾನೆ. ಅವನು ಕೂಡ ನಮಗೆ ಟೈಮ್ ಅನ್ಸರ ಕೈ ಜೋಡಿಸ್ತಾ ಇದ್ದಾನೆ. ಅದರಿಂದ ನಮಗೆ ಕೂಲಿ ಆಳನ್ನ ಜಾಸ್ತಿ ನಮಗೆ ಇದು ಬೀಳ್ತಾ ಇಲ್ಲ, ನಾವೇ ಸ್ವಂತ ಮಾಡ್ಕೊಳೋದ್ರಿಂದ. ಮತ್ತು ನಾನು ಹಸುವಿನಲ್ಲಿ ನಾನು ತೊಗೊತೀನಿ, ಮತ್ತು ಬೇರೆ ತರಕಾರಿ ಬೆಳೆದಿದ್ದು ನಾನು ತೊಗೊತೀನಿ. ಈಗ ನೋಡಿದ್ರೆ ನೀವು 18 ತೆಂಗಿನ ಮರ ಇದೆ. 18 ತೆಂಗಿನ ಮರದಲ್ಲಿ ವರ್ಷಕ್ಕೆ 10ರಿಂದ 15,000 ರೂಪಾಯಿ ನಮ್ಗೆ ಆದಾಯ ಇರುತ್ತೆ. ಮತ್ತು ಬೇರೆ ಹಾಲು ಬಂದಿದ್ದು ತೊಗೊತೀನಿ, ಮತ್ತು ಕುರಿ ಬೆಳೆದಿದ್ದು ನಾನು ತೊಗೊತೀನಿ. ಅದನ್ನು ಡಿವೈಡ್ ಮಾಡಿಕೊಂಡು ನಾವು ಫ್ಯಾಮಿಲಿನ ಸಂತೋಷವಾಗಿದ್ದೀವಿ. ಬಟ್ ಒಂದು ಮನೆ ಇಲ್ಲ, ಮನೆಯೂ ಮಾಡ್ಕೊತೀವಿ. ನೆಕ್ಸ್ಟ್ ಇಯರ್ ನೀವು ಒಂದು 2 ವರ್ಷದಲ್ಲಿ ಮನೆ ಮಾಡ್ಕೊಂಡು ಒಂದು ಕುರಿ ಶೆಡ್ ಮಾಡಿಕೊಂಡು ಒಂದು ಹಸು ಶೆಡ್ ಮಾಡ್ಕೊಂಬಿಟ್ರೆ ನಾವು ಹಸು ಸಾಕಾಣಿಕೆಯಲ್ಲಿ, ಕೋಳಿ ಸಾಕಾಣಿಕೆಯಲ್ಲಿ, ಕುರಿ ಸಾಕಾಣಿಕೆಯಲ್ಲಿ, ಒಣ ಬೇಸಾಯದಲ್ಲೇ ಏನು ಸಂಪಾದನೆ ಮಾಡ್ಬೋದು, ಏನು ನಾವು ನೆಮ್ಮದಿಯಾಗಿರ್ಬೋದು, ರೈತರು ಯಾವ ಥರ ಇರ್ಬೋದು ಅನ್ನೋದಕ್ಕೆ ನಾವು ಮಾದರಿಯಾಗಿ ತೋರಿಸ್ಬೇಕು ಅನ್ನೋ ಒಂದು ಛಲ ಇದೆ. ಹಿಂದೆ ನಾವು ನೃಪತುಂಗ ಕನ್ನಡಾಭಿಮಾನಿಗಳ ಸಂಘನ ಮಾಡಿಕೊಂಡಾಗ ಮೆಳೆಕೋಟೆಯಲ್ಲಿ ನಾವು ಅದರಲ್ಲೂ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡಿ ಮೆಳೆಕೋಟೆಯಲ್ಲಿ ಸಾರಾಯಿ ಅಂಗಡಿ ಎತ್ತಿಸಿದ್ವಿ, ಡೌರಿ ಬಗ್ಗೆ ಹೋರಾಟ ಮಾಡಿದ್ವಿ. ಮತ್ತು ಇನ್ನೂ ಕೆಲವು ಸಸಿಗಳಿರೋ ಕಾರ್ಯಕ್ರಮಗಳನ್ನ ಕೂಡ ನಾವು ಮಾಡಿದ್ವಿ ಅವಾಗೆ.
ಆ ರೀತಿ ಸಮಾಜದಲ್ಲಿ ತನ್ನದೇ ಆದಂಥ ಒಂದು ಸಂಸಾರದಲ್ಲಿ ಕಷ್ಟ ಸುಖ ಇದ್ದೇ ಇರುತ್ತೆ. ಬಟ್ ಒಂದು ದಿವಸ ನಾವು ದೇಶದ ಕಡೆ ನೋಡಿದಾಗ, ಪರಿಸರ ನೋಡಿದಾಗ, ಒಂದು 10 ಜನ ಸೇರಿದಾಗ ನಮಗೂ ಬದುಕಬೇಕು, ನಾವು ಒಂದು ಕೊಡುಗೆ ಕೊಡಬೇಕು ಅನ್ನೋ ಮನಸ್ಸು ಬಂದು ದಯವಿಟ್ಟು ಎಲ್ಲರೂ ಮಾಡ್ತಾರೆ ಅನ್ನೋದು ನನ್ನ ಅಭಿಪ್ರಾಯ. ಅದಕ್ಕೆ ನನ್ನ ಒಂದು ಚಾಲೆಂಜ್ ಏನು ಅಂದರೆ, ನನ್ನ ಇರೋದ್ರಲ್ಲಿ ನನ್ನ ಒಂದು ಚಾಲೆಂಜ್ ಏನು ಅಂತಂದರೆ, ಮಕ್ಕಳಿಂದ ಮರಗಳಿಗೆ ಅನ್ನೋ ಒಂದು ಕಾರ್ಯಕ್ರಮ ಮಾಡಿದೆ. ಆ ಕಾರ್ಯಕ್ರಮ ಉದ್ದೇಶ ಏನು ಅಂತಂದರೆ, ಮಕ್ಕಳಿಂದ ಮರಗಳಿಗೆ. ಈಗ ನಾವು ಕೆಲವು ಕುಟುಂಬಗಳಲ್ಲಿ ನೋಡ್ತೀವಿ, ಎಷ್ಟೋ ದುಡ್ಡನ್ನು ಕೊಡ್ತೀವಿ, ಎಷ್ಟೋ ಅವ್ರಿಗೆ ಅನುಕೂಲನ ಮಾಡಿಕೊಡ್ತೀವಿ, ಮಕ್ಕಳು ಓದಲ್ಲ. ಎಷ್ಟೋ ಅವ್ರ ಮಕ್ಕಳು ಓದಲ್ಲ. ಆದರೆ ಕೆಲವು ಬಡ ಮಕ್ಕಳು ಇರ್ತಾರೆ, ಅವರಿಗೆ ಓದೋದಕ್ಕೆ ಊಟಕ್ಕಿರಲ್ಲ, ಓದೋದಕ್ಕೆ ಪುಸ್ತಕ ಇರಲ್ಲ ಮತ್ತು ಬಟ್ಟೆ ಇರಲ್ಲ. ಅಂಥ ಮಕ್ಕಳನ್ನ ಕೆಲವರು ಸಲಹೆ ಮಾಡೋರಲ್ಲ. ಅದನ್ನೆಲ್ಲ ಪೇಪರಲ್ಲಿ ಬಂದಿದ್ದು ನೋಡಿ. ಈಗ ವಿಜಯನಗರದ ಸೌಂದರ್ಯ ಅಂತ ಅನ್ನೋ ಒಂದು ಹುಡುಗಿ ಇತ್ತು. ಆ ಹುಡುಗಿ ಮಗು ಪರಿಸ್ಥಿತಿ ನೋಡಿದ್ರೆ, ಅವ್ರ ಅಮ್ಮ ಮನೆ ಕೆಲಸಕ್ಕೆ ಹೋಗಬೇಕು, ಅಪ್ಪನಿಗೆ ವಾರಕ್ಕೆ 3 ಸರಿ ಡಯಾಲಿಸಿಸ್ ಮಾಡಿಸ್ಬೇಕು, ಒಂದು ಗಂಡು ಮಗು, ಜೀವನ ನಡೆಯೋದು ಕಷ್ಟ ಇತ್ತು. ಅದನ್ನು ನೋಡಿ ನನಗೆ ಭಾಳ ಚಿಂತನೆ ಆಯಿತು. ಆಗ ಹೋಗಿ ಒಂದು ಹೈಸ್ಕೂಲಲ್ಲಿ ಕಾರ್ಯಕ್ರಮ ಕೊಟ್ಟೆ. ಏನು ಪರಿಸರದ ಬಗ್ಗೆ ಕೆಲವು ಕಲ್ಚರಲ್ ಆಕ್ಟಿವ್ಸು ಈ ಥರ ಎಲ್ಲ ಹೇಳಿಕೆ ಕೊಟ್ಟು, ಮುಂದೆ ನಿಮ್ಮ ಪೀಳಿಗೆ ಏನು, ನಮಗೆ ಎಷ್ಟು ಜನ ತಾಯಂದಿರಿದ್ದಾರೆ, ಭೂಮಿ ತಾಯಿ, ಹೆತ್ತ ತಾಯಿ, ಗೋತಾಯಿ, ಗಂಗೆ ತಾಯಿ ಅಂತೇಳಿ ತಿಳುವಳಿಕೆ ಹೇಳಿ, ಭೂಮಿನ ಹೇಗೆ ಉಳಿಸ್ಕೋಬೇಕು ಅಂತ ತಿಳ್ಕೊ. ಆ ಮಕ್ಕಳು ಕೊಟ್ಟಂಥ 50 ಪೈಸದಿಂದ ಒಂದು 500 ರೂಪಾಯಿ ತನಕ ಒಂದು 6,500 ರೂಪಾಯಿ ಆ ಮಗುಗೆ ಕೊಟ್ಟೆ. ಅದೇ ಥರ ಒಂದು 4 ಸ್ಕೂಲಲ್ಲಿ ಕಾರ್ಯಕ್ರಮ ಮಾಡಿ ಒಂದು 5 ಜನ ಮಕ್ಕಳಿಗೆ ನಾನು ಬಡ ಮಕ್ಕಳಿಗೆ ಕೊಟ್ಟಿದ್ದೀನಿ. ಮತ್ತು ಆ ಸ್ಕೂಲಲ್ಲಿ ಯಾರ ಮಕ್ಕಳು ಅವರು ನಮ್ಮ ಖುಷಿಯಾಗಿ ಬರ್ತಾರೆ, ಗಿಡನ ನಾನು ಬೆಳೆಸ್ತೀನಿ ಅಂತ ಹೇಳ್ಬಿಟ್ಟು, ಒಂದು ಮರ ಬೆಳೆಸಿದ್ರೆ ಎಷ್ಟಿದೆ, ಏನು ಆದಾಯ ಇದೆ, ಒಂದು ಮರ ಬೆಳೆಸಿದ್ರೆ ನೀವು ಪ್ರಕೃತಿಗೆ ಎಷ್ಟು ವರ ಕೊಟ್ಟಂಗಾಯಿತು ಅಂತೇಳ್ಬಿಟ್ಟು ಆ ಯಾರು ಮಕ್ಕಳು ನೀಡ್ತಾರೋ ಆ ಸ್ಕೂಲಿಗೆ ಒಂದು 50ರಿಂದ 80 ಗಿಡ ಹಲಸಿನ ಗಿಡನ ಕೊಟ್ಟಿದ್ದೀನಿ ನಾನು. ಕಾರಣಾಂತರದಿಂದ ಅದು 1 ವರ್ಷ ಮಾಡಿ ಸ್ಥಗಿತಗೊಂಡೆ. ಕಾರಣ ಸ್ವಲ್ಪ ಕೋರ್ಟು ವ್ಯವಹಾರಕ್ಕೆ ಸ್ವಲ್ಪ ನನಗೆ ತೊಂದರೆ ಆಯಿತು. ಬಟ್ ಈಗ ಯಾರಾದರೂ ಯುವಕರೇ ಆಗಲಿ, ಯಾರಾದರೂ ಮಧ್ಯಮ ವರ್ಗದ ಯಾರೇ ಸಿಕ್ಕಲಿ, ನಾನು ಅದನ್ನು ಮುಂದುವರಿಸ್ಬೇಕು ಅನ್ನೋ ಒಂದು ಆಸೆ ಇದೆ. ಈ ಮಾಧ್ಯಮ ಮಿತ್ರರು ನನಗೆ ಅದನ್ನು ಭಾಳ ಒಂದು ಕಾರ್ಯಕ್ರಮದಲ್ಲಿ ತೊಡ್ಕೊಂಡು ಅದನ್ನೆಲ್ಲ ನನಗೆ ಸಪೋರ್ಟ್ ಮಾಡಿದ್ರು. ಆ ಮಾಧ್ಯಮ ಮಿತ್ರರು ಮತ್ತು ಸೈನ್ಸಿಸ್ಟ್ ಇವಾಗ ಕೊಟ್ಟಿರೋದ್ರಿಂದ ನಾನು ಇವತ್ತು ಸಹ ಭಾಳ ಹ್ಯಾಪಿಯಾಗಿದ್ದೀನಿ, ಭಾಳ ಸಂತೋಷವಾಗಿದ್ದೀನಿ. ನಾನು ಒಂದು ಭಿಕ್ಷೆ ಬೇಡ್ತೀನಿ ಈಗಿನ ಯುವಕರಲ್ಲಿ, ಭಾರತ ದೇಶದ ಯುವಕರಲ್ಲಿ ಎಷ್ಟು ಜನ ಹಾಲು ಕುಡಿದು ಹಾಲು ಕುಡಿದು ಬೆಳೆದು ಹಾಲು ಕುಡಿದು ಸಾಯ್ತಾ ಇದ್ದಾರೆ. ಆಮೇಲೆ ಧೂಮಪಾನ ಮಾಡಿ ಸಾಯ್ತಾ ಇದ್ದಾರೆ. ದಯವಿಟ್ಟು ನಿಮ್ಮಲ್ಲಿ ಕೇಳೋದೇನೆಂದರೆ, ಭಾರತ ದೇಶದ ಯುವಕರಲ್ಲಿ ಒಂದು ಸಾರಿ ನಿಮ್ಮ ಭೂಮಿ ಬಗ್ಗೆ ನೋಡಿ, ನಿಮಗೆ ಕೊಡ್ತಕ್ಕಂಥ ತಾಯಿ ಏನು ಕೊಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಒಬ್ಬೊಬ್ಬ ಯುವಕ ಒಂದೊಂದು ಮರ ಮಾಡಿ ನೆಟ್ಟರೆ ನಮ್ಮ ಇಡೀ ಪ್ರಪಂಚಕ್ಕೆ ಒಂದು ಕೊಡುಗೆ ಕೊಟ್ಟಂಗೆ, ಏನು ಕೋಟಿ ಜೀವರಾಶಿ ಇದೆ ಅದಕ್ಕೆಲ್ಲ ಒಂದು ವರ ಕೊಟ್ಟಂಗೆ ಅಂತೇಳಿ ನಾನು ಯುವಕರಲ್ಲಿ ಒಂದು ಆಸೆ, ಭಿಕ್ಷೆ ಬೇಡೋದು. ನೆಹರು ಗುಲಾಬಿನ ಕೊಡ್ತಿದ್ರು, ಅಬ್ದುಲ್ ಕಲಾಮು ಒಂದು ವಿಜ್ಞಾನ ತಂತ್ರವನ್ನು ಕೊಟ್ಟರು ಮಕ್ಕಳಿಗೆ. ಬಟ್ ಎಷ್ಟೇ ಜನ ಮಕ್ಕಳು ಬಂದು ಕೇಳಿದ್ರು ಕೂಡ ನಾನು ಗಿಡ ಕೊಡಬೇಕು ಅನ್ನೋ ಆಸೆ ನೆಕ್ಸ್ಟ್ ಇಯರಿಂದ ಇದೆ ನನಗೆ. ಮಕ್ಕಳು ಎಷ್ಟೇ ಜನ ಬರಲಿ, ನನಗೆ ಒಂದು ಆಸೆ ಇದೆ, ಆ ಮಕ್ಕಳ ಜೊತೆ ಬೆರಿಬೇಕು, ಆ ಮಕ್ಕಳ ಜೊತೆ ಒಂದು ಉಲ್ಲಾಸವಾಗಿರಬೇಕು. ಆ ಮಕ್ಕಳಲ್ಲಿ ಕೆಲವು ವಿದ್ಯಾಭ್ಯಾಸನ ಕೊಡೋದಿದ್ರೆ ಯಾರು ಚಾಲೆಂಜ್ ಮಾಡ್ತಾರೆ, ಯಾಕೆ ಚಾಲೆಂಜ್ ಇಲ್ಲ ಅಂತೇಳ್ಬಿಟ್ಟು ನೋಡಿ. ಈಗ ನಾನು ದಡ್ಡನಾಗೇ ಇದ್ದೆ, ಯಾರು ಅವನು ಓದಲಿಲ್ಲ ಅಂತೇಳ್ಬಿಟ್ಟು ಅವನು ಇವಾಗ ಮೊನ್ನೆ ಒಂದು ಪೇಪರಲ್ಲಿ ನೋಡಿದೆ, ಅದೇನೋ ಓದಲಿಲ್ಲ, ಅದಕ್ಕೆ ನಿಮ್ಮ ಪೇರೆಂಟ್ಸ್ ಕರ್ಕೊಂಬರ್ರಿ ಅಂದಿದ್ದಕ್ಕೆ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ 3 ಜನ ಮಕ್ಕಳು. ಅದು ಯಾಕೆ ಬೇಕು? ನಾನು ಓದಲಿಲ್ಲ, ಈಗ ನಾನು ದಡ್ಡನೇ. ಬಟ್ ನೋಡಿ, ನನ್ನನ್ನು ತಜ್ಞರು 2 ಸಾರಿ ಡೆಲ್ಲಿಗೆ ಕಳಿಸಿದ್ದಾರೆ, 1 ಸಾರಿ ಬಾಂಬೆಗೆ ಕಳಿಸಿದ್ದಾರೆ. ಯಾಕೆ ಓದೆ? ನನ್ನ ಕನಸು ಮನಸ್ಸಲ್ಲೂ ಅನ್ಕೊಂಡಿರಲಿಲ್ಲ. ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋದಕ್ಕಿಂತ ಸಹವಾಸದಿಂದ ನಾನು ಆಸೆ ಪಟ್ಟು ನಾನು ಅದನ್ನ ಆಕ್ಟೋಪಸ್ ಮಾಡ್ಕೊಂಡು ಅವ್ರ ಜೊತೆಯಲ್ಲಿ ಬೆಳೆದೆ. ಇವತ್ತು ಸಹ ನಾನು ವಿದ್ಯಾರ್ಥಿಗಳಿಗೆ ಹೇಳೋದು ಅದನ್ನೇ, ಯಾರೇ ಆತ್ಮಹತ್ಯೆ ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ನಾವು ದಡ್ರು ಅಂತ ಅನ್ಕೊಂಬಾರ್ದು. ನಾವು ಆ ಪುಸ್ತಕದ ಬದನೇಕ ಓದಿ ವಿದ್ಯಾವಂತರಿಗಿಂತ ಬುದ್ಧಿವಂತರಾಗಿ ತೋರಿಸ್ಬೇಕು ನಾವು. ಅದಕ್ಕೆ ನಾವು ಯಾರೇ ಮಕ್ಕಳು ಕೂಡ ನನ್ನ ಜೊತೆ ಬರ್ರಿ, ಹೇಗೆ ಬದುಕ್ಬೋದು, ಹೇಗೆ ಬಾಳ್ಬೋದು ಅನ್ನೋದಕ್ಕೆ ನೋಡಿ. ನಾನು ಒಂದೇ ಉದಾಹರಣೆ ಆತ್ಮಸಾಕ್ಷಿಲಿ ಹೇಳ್ತೀನಿ. ನಮ್ಮ ತಂದೆನ ಕುಡುಕ್ತಾಯಿಂದ ಕಳ್ಕೊಂಡೆ, ಅಣ್ಣನ ಬೇಗ ಕುಡುಕ್ತಾಯಿಂದ ಕಳ್ಕೊಂಡೆ. ಬಟ್ ನನಗದು ಬರಲಿಲ್ಲ. ಅದಕ್ಕೆ ಸಮಾಜದಲ್ಲಿ ಈ ಧೂಮಪಾನ, ಮದ್ಯಪಾನನ ಬಿಟ್ಟು ನಿಮ್ಮ ದೇಶದ ಬಗ್ಗೆ ಒಂದು ಸಾರಿ ಯುವಕರು ನೋಡಿದಾಗ, ಅದು ನಿಮ್ಮ ಚಿಂತನೆ ನೀವು ಮೂಡಿದಾಗ ನಾವು ಈ ಥರ ಬಾಳ್ಬೋದು ಅನ್ನೋದೊಂದು ಖಡಾಖಂಡಿತವಾಗಿ ನೀವು ಒಂದು ಇದನ್ನು ತೊಗೊಂಡ್ರೆ ನಮ್ಮ ದೇಶ ಮೊದಲನೇದಾಗಿ ಪ್ರಪಂಚದಲ್ಲೇ ಹೋಗೋದ್ರಲ್ಲೇ ಅರ್ಥನೇ ನಮಗೆ ಇದೇ ಇಲ್ಲ. ನಮಗೆ ಒಂದು ವರ್ಷಕ್ಕೆ ಒಟ್ಟು 80ರಿಂದ 1 ಲಕ್ಷ ರೂಪಾಯಿ ಆದಾಯ ಇದೆ. ಖರ್ಚು ಕಳೆದು ನಾವು 80,000 ರೂಪಾಯಿ ಕಂಟಿನ್ಯೂಸಾಗಿ ನಾವು ಲಾಭ ಮಾಡ್ತೇವೆ. ಹಸುವಿನಿಂದ ಒಂದು 25ರಿಂದ 30 ಸಾವಿರ ರೂಪಾಯಿ ಖರ್ಚು ಕಳೆದು ಆದಮೇಲೆ, ಎಮ್ಮೆಯಿಂದ ಒಂದು 15ರಿಂದ 20 ಸಾವಿರ, ಆಮೇಲೆ ಕುರಿಯಿಂದ ಒಂದು 30 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ವಿ. ಇನ್ನು ತೆಂಗಿಂದ ಒಂದು 10-15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತಾಯಿದ್ದೀವಿ.
ಮತ್ತು ಹಲಸು ಸೀಸನ್ನಲ್ಲಿ ಒಂದು 25,000-30,000 ರೂಪಾಯಿ ನಾವು ಆ ತಿಂಗಳಲ್ಲಿ ನಾವು ಸಂಪಾದನೆ ಮಾಡ್ತಾಯಿದ್ದೀವಿ. ವರ್ಷಕ್ಕೆ 80,000 ರೂಪಾಯಿಂದ 1,00,000 ರೂಪಾಯಿ ನಮಗೆ ನಿವ್ವಳ ಲಾಭ ಇದೆ ಖರ್ಚು ಕಳೆದು. ನಮಗೆ ಒಂದು ತಿಂಗಳಿಗೆ ಏನಾದರೆ ಕನಿಷ್ಠ ಒಂದು 300 ರೂಪಾಯಿಂದ 500 ರೂಪಾಯಿ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ. ಏನು ತರಕಾರಿ, ಬೇರೆ ಎಣ್ಣೆ, ಇತರೆ ಖರ್ಚುಗಳಿಗೆ ನಾವು ಫ್ಯಾಮಿಲಿ ಮೇಂಟೈನ್ ಮಾಡ್ತೀವಿ. 500 ರೂಪಾಯಿ ಅಕಸ್ಮಾತ್ ಒಂದೊಂದು ಸಾರಿ ನಮಗೆ 1,000 ರೂಪಾಯಿ ಒಂದು ಖರ್ಚು ಬೀಳ್ಬೋದು. ಬಟ್ 1,000 ರೂಪಾಯಿ ಖರ್ಚು ಬೀಳೋದು ಅಂದರೆ ಅದು ಯಾವಾಗ ಬೀಳುತ್ತೆ ಅಂತಂತಂದರೆ, ಇವಾಗ ಮದುವೆಗೆ ಹೋಗಬೇಕು, ಅಲ್ಲಿ ಏನೋ ಒಂದು ಖರ್ಚಾಯಿತು, ಒಂದು ಫಂಕ್ಷನ್ಗೆ ಹೋಗ್ಬೇಕು ಖರ್ಚಾಯಿತು, ಅದೊಂದು 1,000 ರೂಪಾಯಿ ಒಂದು ತಿಂಗಳಲ್ಲಿ ಖರ್ಚಾಗುತ್ತೆ. ಅದಕ್ಕೇನು ತೊಂದರೆನೇ ಇಲ್ಲ ನಮಗೆ. ಅದೇನಿಲ್ಲ ಅಕಸ್ಮಾತ್ ಹಾಸ್ಪಿಟ್ಲ್ ಅನ್ನೋದು ನಮ್ಮದಲ್ಲಿ ರೇರಿದೆ. ಹಾಸ್ಪಿಟ್ಲ್ ಅನ್ನೋದು ನಮಗೇನು ಈ ಸದ್ಯಕ್ಕೆ ನೋಡಿ ನಮಗೆ ಏನು BP ಶುಗರು ಆ ಥರ ಏನಿಲ್ಲ. ನಮ್ಮಲ್ಲಿ ಹಾಸ್ಪಿಟ್ಲ್ ಅನ್ನೋದು ರೇರಿದೆ. ಯಾಕೆಂದ್ರೆ ನಾವು ವರ್ಷಕ್ಕಾಗಷ್ಟು ತೊಗರಿ ಮತ್ತು ಅವರೇನ ಈ ಧಾನ್ಯಗಳನ್ನ ನಾವು ಬೆಳ್ಕೊಂಬಿಡ್ತೀವಿ. ಕಿರುಧಾನ್ಯ ಮತ್ತು ತೃಣಧಾನ್ಯಗಳನ್ನ ನಾವು ಮನೆಗೆ ಆಗೋಷ್ಟು ಸಂಸಾರಕ್ಕೆ ಆಗೋಷ್ಟು ಬೆಳ್ಕೊಬಿಡ್ತೀವಿ. ಬಟ್ ಮಳೆಗಾಲದಲ್ಲಿ ತರಕಾರಿ ಬೆಳ್ಕೊಂಡ್ರೆ ಬೇಸಿಗೆಯಲ್ಲಿ ಮಾತ್ರ ತರಕಾರಿ, ಆಗ ಮಾತ್ರ ನಮ್ಗೆ ಸಂಸಾರಕ್ಕೆ ಒಂದು 1,000 ರೂಪಾಯಿ ಇದ್ದರೂ ಸಾಕಾಗುತ್ತೆ. ನಮಗೆ ತೊಂದರೆ ಇಲ್ಲ. ನಮಗೆ ಈ ಥರ ಒಂದು ತಂತ್ರಜ್ಞಾನ ಅಳವಡಿಸ್ಕೊಂಡು ರೈತರು ಮಾಡಿದ್ದೇ ಆದರೆ ಒಬ್ಬ ಸ್ಟೂಡೆಂಟ್ನ ಒಳ್ಳೆ ಇಂಜಿನಿಯರ್ ಮಾಡ್ಬೋದು, ಒಬ್ಬ ಡಾಕ್ಟ್ರ್ ಮಾಡ್ಬೋದು, ತೊಂದರೆ ಇಲ್ಲ. ಅದಕ್ಕೆ ಎಲ್ಲ ಮಕ್ಕಳು ಕೂಡ ಈಗ ಏನಂತಾರೆ, ನನ್ನ ಮಗ ಒಂದು 2 ಕುಂಟೆ ಜಮೀನು ಹೋಗಲಿ, ಡಾಕ್ಟ್ರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನನ್ನ ಮಗ ಇದಾಗಬೇಕು ಅಂತಂದರೆ ಎಲ್ಲ ರೈತರಿಗೂ ಆಸೆ. ಈಗ ನಮಗೂ ಅದೇ ಆಸೆ ಇದೆ. ಬಟ್ ನಾವು ಅದಕ್ಕೆ ಒಬ್ಬ ಮಗನ ಒಂದು ಹಾರ್ಟಿಕಲ್ಚರ್ ಟ್ರೈನಿಂಗ್ ಮಾಡಿಸಿ, ಒಂದು ಕೃಷಿ ಡಿಪ್ಲೊಮಾ ಮಾಡಿಸಿ ಮನೇಲಿ ಇಟ್ಕೊಂಡಿದ್ದೀವಿ. ದೇವರು ಇನ್ನೊಂದು ಸ್ವಲ್ಪ ಏನಾದರೂ ಟ್ರೈ ಮಾಡೋಣ ಅಂದ್ಕೊಂಡು ಮೊದಲೊಂದು ಸಾರಿ 2 ಸಾರಿ ಕೈ ಸುಟ್ಕೊಂಡಿದ್ದೀನಿ ಬೋರ್ ಹಾಕ್ಸಿ. ಈಗ ನೆಕ್ಸ್ಟ್ ಟ್ರೈ ಮಾಡೋಣ ಅಂತ ಬೋರ್ ಹಾಕ್ಸಿ ಏನಾದ್ರು ನೀರು ಬಿದ್ದೋದಕ್ಕೆ ಚಪ್ರ ಹಂಗೆ ಇಟ್ಕೊಂಡಿದ್ದೀವಿ. ಕೂಚ ಕಂಬಿಯಲ್ಲಿ ಹಂಗೆ ಇಟ್ಕೊಂಡು, ಮತ್ತು ದ್ರಾಕ್ಷಿನೋ ಇಲ್ಲ ಚಪ್ಪರದ ತರಕಾರಿ ಬೆಳೆಯೋಣ ಅಂತ ಹಾಗೆ ಇಟ್ಕೊಂಡಿದ್ದೀವಿ. ಬಟ್ ಒಣ ಬೇಸಾಯದಲ್ಲಿ ನಾವು ತಂತ್ರಜ್ಞಾನ ನಮಗೆ ತಿಳಿಸ್ಕೊಟ್ಟಿದ್ದು ಅಂದರೆ GKVK ವಿಜ್ಞಾನಿ, ಆರೋಳ್ಳಿ ಕೃಷಿ ಕೇಂದ್ರದ ವಿಜ್ಞಾನಿಗಳು ಮತ್ತು ಮಾಧ್ಯಮ ಮಿತ್ರರಿಂದನೇ ನಾನು ಇವಾಗ ನಾನು ತೊಡಸ್ಕೊಂಡು ಮಾಡ್ತಾ ಇರೋದು. ನಾನು ಕೊನೆಯದಾಗಿ ರೈತರಿಗೆ ನಾನು ಹೇಳಬೇಕು ಅಂದರೆ, ಕೆಲವರು ಏನು ಮಾಡ್ತಾರೆ ಅಂದರೆ, ಬೋರ್ ಹಾಕ್ಸ್ಬಿಟ್ಟು ನಾನು ಒಂದೇ ಸರಿ ರಾಗಿ ಇದು ಕೋಸು ಬೆಳಿಬೇಕು, ದ್ರಾಕ್ಷಿ ಬೆಳಿಬೇಕು, ನಾನು ದೊಡ್ಡ ಸಾಹುಕಾರ ಆಗ್ಬಿಡ್ಬೇಕು, ಒಂದೇ ಸರಿ ನಾನು ಒಳ್ಳೆ ಬಿಲ್ಡಿಂಗ್, 1 ಕೋಟಿ ರೂಪಾಯಿ ಬಿಲ್ಡಿಂಗ್ ಕಟ್ಬಿಡಬೇಕು, ಈ ಥರ ಒಂದು ಅಭಿಪ್ರಾಯಕ್ಕೆ ಹೋದಾಗ ಸ್ವಲ್ಪ ಒಂದೊಂದು ಸಾರಿ ದೇವ್ರ ಕಣ್ಣೆತ್ತು ನೋಡ್ತಾನೆ ಅಂತ ಕೈ ಸುಟ್ಕೊಂಡ್ಬಿಡ್ತಾನೆ. ಈಗ ನೋಡಿ ಟೊಮಟೊ ರೇಟ್ ಇದೆ. ಈಗ ಒಂದು ಸಾರಿ ಮೊನ್ನೆ ಚರಂಡಿಗೆ ಹಾಕಿದ್ರು, ಬೇಕಷ್ಟು ರೈತರು ಕೈ ಸುಟ್ಕೊಂಡ್ರು, ಆವಾಗ ತೊಂದರೆ ಆಗ್ಬಿಡ್ತು. ನೋಡಿ ಹೋದ ವರ್ಷ ನನಗೆ 60,000-80,000 ರೂಪಾಯಿ ಲಾಸ್ ಆಯ್ತು ನನಗೆ. ಏಕೆಂದರೆ ಬೆಳೆಗಳು ಬಂಡವಾಳ ಹೋದ ವರ್ಷ ನಮಗೆ ಮಳೆ ಬರಲಿಲ್ಲ, ಆದರೂ ಕೂಡ ಚಿಂತೆ ಮಾಡಲಿಲ್ಲ. ನನಗೆ 60,000-70,000 ರೂಪಾಯಿ ಲಾಸ್ ಆದರೂ ಕೂಡ ನಾನು ಚಿಂತೆ ಮಾಡಲಿಲ್ಲ. ಯಾಕೆಂದರೆ ತೆಂಗಿನ ಮರದಲ್ಲಿ ಒಂದು 15,000 ರೂಪಾಯಿ, ಹಲಸಲ್ಲಿ ಒಂದು 30,000 ರೂಪಾಯಿ, 50,000 ರೂಪಾಯಿ ನಿವ್ವಳ ಲಾಭ, ಮತ್ತು ಇದರಲ್ಲಿ ಕೋಳಿ ಮತ್ತು ಕುರಿಲಿ ಬರೋದ್ರಿಂದ ನನಗೆ ತೊಂದರೆ ಕಾಣಲಿಲ್ಲ. ಯಾವಾಗ ರೈತ ಬೋರು ಮತ್ತು ಇದನ್ನು ಯಾವಾಗ ನಾನು ತರಕಾರಿ ಬೆಳೆದು ಜೋರಾಗಿ ಕೋಸು ಬೆಳಿಬೇಕು ಮತ್ತು ಇದನ್ನೆಲ್ಲ ಬೆಳೆದು ನಾನು ದೊಡ್ಡವನಾಗಬೇಕು ಅಂತ ಹೋಗ್ತಾನೆ, ಅವಾಗ ಕೈ ಸುಟ್ಕೊಳ್ಳೋದಂತ ಗ್ಯಾರಂಟಿ. ಅದಕ್ಕೆ ನಾನು ರೈತರ ಸಲಹೆ ಕೊಡೋದೇನೆಂದರೆ, ಈಗ ಹೇಳ್ದಂಗೆ ಸಮಗ್ರ ಕೃಷಿನ ಮಾಡ್ಕೋಬೇಕು. ನಾವು ಸಮಗ್ರ ಕೃಷಿನ ಮಾಡ್ಕೊಂಡು ಈ ಥರ ಕೋಳಿ, ಕುರಿ, ಹಸು ಈ ಥರ ಮಾಡ್ಕೊಂಡ್ರೆ ರೈತರ ಆರಾಮಾಗಿ ಜೀವನ ಮಾಡ್ಬೋದು. ಆತ್ಮಹತ್ಯೆಗೇನು ಪ್ರಯೋಜನ ಇಲ್ಲ. ಅದು ಆತ್ಮಹತ್ಯೆಗೆ ನಾನು ಹೇಳ್ಕೊಳೋದು ಅಷ್ಟೇ ರೈತರಿಗೆ. ಈ ಥರ ಮಾಡ್ಕೊಂಡು ಹೋಗೋದ್ರಿಂದ ಯಾವುದೇ ತೊಂದರೆ. ನೋಡಿ, ಈಗ ಕುರಿ, ಕೋಳಿ ಇದೆಯಲ್ಲ, ATM ಕಾರ್ಡ್ ಇದ್ದಂಗೆ, ಯಾವ ಟೈಮಲ್ಲಿ ಬೇಕಾದ್ರೂ ಮಾರ್ಕೊಬೋದು, ಯಾವ ಟೈಮಲ್ಲಿ ಮಾರ್ಕೆಟಿಂಗ್ ತೊಂದರೆನೇ ಇಲ್ಲ. ಅದಕ್ಕೆ 4 ಹಸು 3 ಹಸು ಮಾಡ್ಕೊಂಡ್ರೆ ಒಂದು ಫ್ಯಾಮಿಲಿಗೆ ತೊಂದರೆ ಇಲ್ಲ, ಆರಾಮಾಗಿ ಜೀವನ ಮಾಡ್ಬೋದು ಅವರು. ಒಂದು 2 ಎಕರೆಗೆ ಹುಲ್ಲು ಹಾಕ್ಕೊಂಡ್ರೆ, ರಾಗಿ ಹಾಕ್ಕೊಂಡ್ರೆ, ರಾಗಿ ಮಾಮೂಲಿ ತಿನ್ನೋಕೆ ಬರ್ತದೆ, ಹುಲ್ಲು ಅದೇ ಮೇವಾಗ್ತದೆ.